ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಹೇಳೋದೆಲ್ಲ ಅರ್ಥ ಆಯ್ತಲ್ಲ? ಮತ್ತೆ ಸ್ವಾಮಿ ಏನು ಹೆಚ್ಚು ಕಡಿಮೆ ಆಗಬಾರ್ದು. ಅಂಥದ್ದೇನಾಗಲ್ಲ ಸ್ವಾಮಿ. ನಿನಗೆ ಏನು ತಲುಪಬೇಕು ಅದು ತಲುಪುತ್ತೆ. ಆಯ್ತು ಸ್ವಾಮಿ. ಅವ್ರು ಬರ್ತಾ ಇದ್ದಾರೆ, ಹುಷಾರು. ಪ್ರಜ್ವಲ್, ಅಮ್ಮ ಇರೋ ಜಾಗ ಇದೆನಾ? ಹ್ಞೂ ಸರ್, ಇದೆ ಸರ್ ಆ ಲೊಕೇಶನ್. ಅಮ್ಮನಿಗೆ ದೇವರ ಪರಿಸ್ಥಿತಿ ಯಾಕೆ ಕೊಟ್ಟಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ಅಮ್ಮನಿಗೆ ನಾವೆಲ್ಲ ಮಕ್ಕಳು ಇನ್ನೂ ಬದುಕಿದ್ದು ಅಮ್ಮ ಈ ಥರ ಜಾಗದಲ್ಲಿ ಇರ್ಬೇಕಾ? ಪಾಪ ನನ್ನಮ್ಮ ಇಷ್ಟು ವರ್ಷ ಒಬ್ಬಳೆ ಅದೆಷ್ಟು ದುಃಖ ಅನುಭವಿಸುತ್ತಲ. ಸಮಾಧಾನ ಮಾಡ್ಕೋಬೇಡ. ಇಷ್ಟು ವರ್ಷ ಅಮ್ಮನೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಅಮ್ಮ ಇದ್ದಾರೆ, ಅದೇ ದೊಡ್ಡ ಖುಷಿ ಅಲ್ವಾ? ಆಗಿರೋದ್ನೆಲ್ಲ ಮರೆತು ಆಗೋದ್ರ ಬಗ್ಗೆ ಚಿಂತೆ ಮಾಡು. ಹೋಗು, ಅಮ್ಮನ ಕರ್ಕೊಂಡ ಹೋಗೋಣ. ಅಮೂಲ್ಯ, ನೀನು ಒಳಗಡೆ ಬರಲ್ವಾ? ಇಷ್ಟು ದೂರ ಬಂದು ನೀನು ಅಮ್ಮನ ನೋಡಲ್ವಾ? ಯಾಕಮೂಲ್ಯ, ನಿನಗೆ ನಮ್ಮ ಅಮ್ಮನ ನೋಡ್ಬೇಕು ಅಂತ ಆಸೆ ಇಲ್ವಾ? ಅಯ್ಯೋ, ಹಾಗಲ್ಲ ವೇದಾಂತ್. ಇಷ್ಟು ವರ್ಷ ಆದಮೇಲೆ, ಇನ್ಫ್ಯಾಕ್ಟ್ ಮೊದಲನೇ ಸತಿ ನಿನಗೆ ಬುದ್ಧಿ ಬಂದಮೇಲೆ ಅಮ್ಮನ ನೋಡ್ತಾ ಇದೆಯಾ. ಈ ಸಿಚುವೇಶನಲ್ಲಿ ನಿನ್ನ ಪಕ್ಕದಲ್ಲಿ ನೀನು ಹೆಂಡತಿಯಾಗಿ ನಿನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಂಗೊಂಚೂರು ಇಷ್ಟ ಇಲ್ಲ. ಈ ಕ್ಷಣ ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ವೇದಾಂತ್. ಹೋಗು, ಅಮ್ಮನ ಕರ್ಕೊಂಡು ಬಾ. ಈ ಸಂದರ್ಭದ ಪ್ರತಿ ಕ್ಷಣನೂ ನೀನು ಅನುಭವಿಸ್ಬೇಕು. ಹೋಗು ವೇದಾಂತ್. ರೀ, ನೀನೊಬ್ಳು ನನ್ನ ಜೊತೆಲಿದ್ರೆ ಸಾಕು, ಎಂಥ ಸಮಸ್ಯೆ ಬಂದರೂ ಎದೆ ಕೊಟ್ಟು ನಿಲ್ತೀರಿ. ಅದು ಸರಿ, ನೀನು ದುಡ್ಡು ಹೇಗೆ ಹೊಂದಿಸ್ತೆ ಅಂತ ಹೇಳಲೇ ಇಲ್ವಲ್ಲ?
ಬರೀ ನೀನು ತಾಳಿ ಅಡಬಿಟ್ಟು ದುಡ್ಡು ತೊಗೊಂಡು ಬಂದ್ಯಾ? ಅಲ್ಲ ಪರಿ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಯಾಕೆ ಆ ಥರ ಮಾಡೋದಕ್ಕೆ ಹೋದೆ? ಯಾರಿಗಾದ್ರೂ ಗೊತ್ತಾದ್ರೆ ಏನು ಅಂದ್ಕೊಳ್ಳಲ್ಲ ಹೇಳು? ಅಂದ್ಕೋತಾರೆ ಅಂತ ಬದುಕೋದನ್ನು ಬಿಡೋಕ್ಕಾಗತ್ತಾ? ಊಟ ತಿಂಡಿ ಬಿಡೋಕ್ಕಾಗತ್ತಾ? ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಯಾರು ಬರಲ್ಲ. ಸಮಸ್ಯೆ ಬಂದ ತಕ್ಷಣ ತಾಳಿನ ಅಡ ಇಟ್ಬಿಡೋದ? ಏನೇ ಆದರೂ ನೀನು ಮಾಡಿದ ತಪ್ಪು. ನನಗೆ ಯಾಕೋ ತುಂಬ ಅಸಹ್ಯ ಅನ್ನಿಸ್ತಾ ಇದೆ. ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಅನ್ನಿಸ್ತಾ ಇದೆ. ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಹೌದು, ನಾನು ತಾಳಿ ಅಡ ಇಟ್ಟಿದ್ದು ತಪ್ಪೇನೆ. ಆದರೆ ನೀವು ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ನಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಇಂಥ ತಾಳಿನ ಚಿನ್ನದಲ್ಲಿ ಮತ್ತೆ ಮಾಡಿಸಿ ಹಾಕೋಬೋದು. ಆದರೆ ನಿಮಗೆ ಏನಾದರೂ ಆದರೆ ಈ ತಾಳಿ ಇದ್ದೇನ್ರಿ ಪ್ರಯೋಜನ? ನೋಡಿ, ನಾನು ತಾಳಿನ ತೆಗೆದುಕೊಟ್ಟಾಗ ನೀವು ಸುಖವಾಗಿ ವಾಪಸ್ ಬರಬೇಕು, ಈ ಅರ್ಶಿನ ದಾರನೇ ಸಾಕು ಅಂತ ಅನ್ನಿಸ್ತು. ನನಗೆ ನೀವು ಬೇಕು ರೀ. ಏನಪ್ಪ ವಿಕಿ, ಇವತ್ತು ನಿನ್ನ ತಾಯಿ ಬರ್ತಿದ್ದಾರೆ, ಎಷ್ಟು ಖುಷಿ ಆಗ್ತಿದೆ. ಅದನ್ನ ಹೇಳಕ್ಕಾಗತ್ತ ಬಾವ? ಹಬ್ಬ ಮಾಡೋಷ್ಟು ಖುಷಿ ಆಗ್ತಿದೆ. ಅವ್ರು ಬರ್ತಿದ್ದಂಗೆನೆ ಗಟ್ಟಿಯಾಗಿ ತಪ್ಕೊಳ್ಬೇಕು ಅನಿಸ್ತಿದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಇಟ್. ವಿಕಿ, ಏನು ಆಗಿಂದ ಆ ಕಡೆ ನೋಡ್ತಿದ್ಯಲ್ಲ, ಏನಾದ್ರು ಪ್ರಾಬ್ಲಮ್ಮಾ? ಹಾಗೇನಿಲ್ಲ ಬಾವ, ಎಲ್ಲ ಓಕೆ. ಒಂದು ನಿಮಿಷ ಬನ್ನಿ. ವಿಕಿ, ಏನಾದರೂ ಬೇಕಿತ್ತಾ? ಜ್ಯೂಸ್ ಬೇಕಿತ್ತು. ಒಂದು ನಿಮಿಷ. ಥ್ಯಾಂಕ್ ಯು. ಯಾಕೆ ವಿಕಿ, ಏನಾದ್ರು ಪ್ರಾಬ್ಲಮ್ಮಾ? ಏನಿಲ್ಲ ಬಾವ, ಅಮ್ಮ ಬರ್ತಿದ್ರಲ್ಲ, ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಅಷ್ಟೇ. ವಿಕಿ, ನೀನು 100% ಯಾವುದೋ ಟೆನ್ಷನ್ ಇದೆಯಾ? ಏನದು? ಹಾಗೇನಿಲ್ಲ ಬಾವ, ಈ ಸುಹಾಸಿನಿ ಮೇಲೆ ಡೌಟ್ ಇದೆ, ಅದನ್ನೇ ಕ್ಲಿಯರ್ ಮಾಡ್ಕೋತಿದ್ದೀನಿ ಅಷ್ಟೇ. ಬಾವ, 1 more minute. ಮತ್ತೇನಾ? ಹಾ,
ಯಾರು ಸರ್ ನೀವು? ಏನಾಗಬೇಕಿತ್ತು? ನನ್ನ ಹೆಸರು ವೇದಾಂತ್ ವಸಿಷ್ಠ. ನಮ್ಮಮ್ಮ ಇಲ್ಲಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡೋದಕ್ಕೆ ಬಂದೆ. ಏನು ನಿಮ್ಮಮ್ಮನ? ನಿಮ್ಮಮ್ಮ ಇಲ್ಲಿದ್ದಾರಾ? ಅವ್ರ ಹೆಸರೇನು? ಯಾವ ಊರು? ಇದೇ ಊರು, ಹೆಸರು ವೈದೇಹಿ ಅಂತ. ಓ, ನೀವು ವೈದೇಹಿ ಕಡೆಯವರಾ? ಮೇಲ್ಗಡೆ ಟೆರೆಸಲ್ಲಿ ಗಿಡಗಳು ನೀರಾಗ್ತಿದ್ದಾರೆ. ಅಮ್ಮ 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 ಅಮ್ಮನ? ಯಾರಪ್ಪ ನೀನು? ವೇದಾಂತಮ್ಮ, ನಿಮ್ಮ ಮಗ. ನೀನ್ ಹೇಳ್ತಾ ಇದೀಯಪ್ಪ? ನೀನ್ ಹೇಗೆ ನನ್ನ ಮಗ ಆಗ್ತೀಯ? ನಾನು ಹೇಗೆ ನಿಮ್ಮಮ್ಮ ಆಗ್ತೀನಿ? ನಿಮ್ಮಮ್ಮ ಎಲ್ಲೇ ಎಲ್ಲೋ ಇರಬೇಕು, ಹುಡುಕಪ್ಪ, ಸರಿಯಾಗಿ ಸಿಗ್ಬೋದು. ಬೇರೆ ಯಾರು ಅಲ್ಲಮ್ಮ, ನೀವೇ ನಮ್ಮಮ್ಮ. ನೋಡಿ ಅಮ್ಮ, ಈ ವೈದೇಹಿ ವಸಿಷ್ಠ ಅಂದ್ರೆ ನೀವೇ ಅಲ್ವಾ? ಹೌದು, ನಾನೇ. ಅಮ್ಮ,
ಬೇರೆ ಯಾರು ಅಂದ್ಕೋಬೇಡಿ. ನಿಮ್ಮವರೇಮ್ಮ 25 ವರ್ಷಗಳಿಂದ ನಿಮ್ಮ ಮಕ್ಕಳಿಂದ ನೀವು ದೂರ ಆಗಿದ್ರಿ. ನೆನಪಿದ್ಯಾ? ನನ್ನ ಜೀವನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಮರವು ಇರ್ಬೋದು, ಆದ್ರೆ ನನ್ನ ಮಕ್ಕಳು ನಿಮ್ಮ ದೊಡ್ಡ ಮಗ ವೇದಾಂತ್ ವಸಿಷ್ಠ ಇವರೇ. Yeah, Vikrant Vasishtha here. ಸರ್, ಆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್. ಹಲೋ, ಇವನೇನು ಒಂದು ನಿಮಿಷ ಅಂತ ಹೋಗ್ತಾನೆ ಇದ್ದಾನೆ. ಆ ಕಡೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಫೋನ್ ಹಿಡ್ಕೋತಾನೆ, ಕಟ್ ಮಾಡ್ತಾನೆ. ಏನು ಅರ್ಥ ಆಗ್ತಿಲ್ವಲ್ಲ, ಏನಿದು? ವಿಕ್ರಮ್, ನಾನು ರೂಮ್ ರೆಡಿ ಮಾಡ್ತಿರೋದು ನನ್ನ ಅಕ್ಕನಿಗೋಸ್ಕರ. ಐ ಮೀನ್ ನಿಮ್ಮ ಅಮ್ಮನಿಗೋಸ್ಕರ. ಅವಳು ತುಂಬ ಟಯರ್ಡಾಗಿ ಬಂದಿರ್ತಾಳಲ್ವಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ. ನೀನೇನು ಯೋಚನೆ ಮಾಡಬೇಡ. ಇವತ್ತು ನಿಮ್ಮಮ್ಮ ಬಂದೇ ಬರ್ತಾಳೆ. ನೀನು ಅವಳನ್ನು ನೋಡೇ ನೋಡ್ತೀಯ. ಸರ್, ಮಗ ವೇದಾಂತ್ ಇಷ್ಟು ದೊಡ್ಡ ಮಗ ಆಗ್ಬಿಡ್ತಾನೆ. ಅಮ್ಮ, ಯಾಕಪ್ಪ ಈ ಥರ ಮಾಡ್ತಾರೆ? ಇಷ್ಟು ವರ್ಷ ನಿಮಗೆ ನಮ್ಮ ನೆನಪಾಗಲಿಲ್ಲ.
ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಾನೇನೋ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಗೆಲ್ಲ ಗೊತ್ತಿತ್ತು ಅಲ್ವಾ? ಯಾಕಮ್ಮ ನಮ್ಮ ನೋಡೋದಿಕ್ ಬರ್ಲಿಲ್ಲ? ಯಾಕೆ ಮನೆಗೆ ಬರ್ಲಿಲ್ಲ ಅಮ್ಮ? ಅಮ್ಮ ಪ್ಲೀಸ್ ಮಾತಾಡಿ, ನಿಮ್ಮನ್ನು ನೋಡ್ತೀನಿ, ನಿಮ್ಮ ಎದುರಿಗೆ ನಿಂತ್ಕೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ನೀವಿಲ್ಲ ಅನ್ನೋ ಸುಳ್ಳಲ್ಲಿ ಬದುಕ್ಬಿಟ್ಟು, ಬಟ್ ನಿಮ್ಗೆಲ್ಲ ಸತ್ಯನೋ ಗೊತ್ತಿತ್ತಲ್ವಮ್ಮ? ನಿಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮನ್ನು ಯಾಕೆ ಹುಡ್ಕೋದಿಕ್ ಪ್ರಯತ್ನ ಮಾಡ್ಲಿಲ್ಲ? ಅಮ್ಮ ಇದೆಲ್ಲ ಯಾಕಾಯ್ತು? ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ನೀವು ಹೇಳಲೇಬೇಕು. ಹೇಳಿಮ್ಮ.